ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಅಜ್ಜಿ ಮನೆಯಲ್ಲೇ ಇದ್ದೀನಿ. ಇವತ್ತು ಅಜ್ಜಿ ಮನೆಯಲ್ಲಿ 2ನೇ ದಿನದ ಗಣಪತಿ ಹಬ್ಬ ಸ್ನೇಹಿತರೆ. ನಮ್ಮ ಅಜ್ಜಿ ಮನೆಯಲ್ಲಿ 2 ದಿನ ಗಣಪತಿ ಕುಳಿಸ್ತಾರೆ. ತುಂಬಾ ಕೆಲಸಗಳು ಬಾಕಿ ಇವೆ ಸ್ನೇಹಿತರೆ. ಕೆಲಸಗಳನ್ನೆಲ್ಲ ಬೇಗ ಬೇಗ ಮಾಡಿಕೊಳ್ಬೇಕು. ರಾಸಿ ಹಾಕಿದ್ದಾರೆ. ಎಷ್ಟು ಕಾಯಿ ಕೆರೆದ್ರಿ ಮೇಡಮ್? ಇದೆಲ್ಲ ನೀನೇ ಕರ್ದಿಯಾ? 20? ಎಸ್, 20 ಕಾಯಿ ಕೆರ್ದಿಯಾ? ಬಂದಿಲ್ಲ ನೀನು. ಅಜ್ಜಿ ಅಜ್ಜಿ ಅವರೇ ಎಂತ ಮಾಡ್ತಿದ್ರಿ? ಎಂತದ? ಶಕ್ತಿ ಸೊಪ್ಪ? ಎಂತ ಮಾಡ್ಲಿಕ್ಕೆ? ಶಕ್ತಿ ಸೊಪ್ಪು ಮತ್ತೆ ನುಗ್ಗಿ ಸೊಪ್ಪ? ಹಾ, ಎಂತ ಮಾಡ್ಲಿಕ್ಕೆ? ಹೌದಾ? ಗಣಪತಿ ಬಡಿಸ್ಲಿಕ್ಕೆ, ಪಲ್ಯ ಮಾಡ್ಲಿಕ್ಕೆ. ಗಣಪತಿಗೆ ನೈವೇದ್ಯಕ್ಕೆ ಸೆಕ್ಕಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಅರಿಶಿಣದ ಎಲೆ ಮೇಲೆ ಅಕ್ಕಿ ಹಿಟ್ಟನ್ನು ಹಚ್ಕೊಂಡಾಗಿದೆ ಸ್ನೇಹಿತರೆ. ಈಗ ಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಗಾಡಿ ತರಕಾರಿ ತೊಳಿತಾ ಇದ್ದೆ. ಪುಣೆ ಸ್ಪೆಷಲಿಸ್ಟ್ ನನ್ನ ಅಕ್ಕ ಬಂದಿದ್ದಾಳೆ, ದೊಡ್ಡಕ್ಕ. ಇವಳು ಇವತ್ತು ಬಂದಿದ್ಲು. ಎಂತ ಮಾಡ್ತಿದ್ದೆ? ಇಲ್ಲ ಬನ್ನಿ. ಅಡುಗೆ ಎಲ್ಲ ಮುಗ್ದಿದೆ ಸ್ನೇಹಿತರೆ. ಮಾವ ಇಲ್ಲಿ ಗಣಪತಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಗಣಪತಿಗೆ ವಾಡಿ ಅಂತ ಹೇಳ್ತೀವಿ ಸ್ನೇಹಿತರೆ. ನಾವು ಗಣಪತಿಗೆ ಬಡಿಸ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. 5 ಥರದ ಅಡುಗೆ ಮಾಡಿದ್ದೀವಿ ಸ್ನೇಹಿತರೆ. ಮಾವ ಎಲ್ಲ ಬಡಿಸ್ತಾ ಇದ್ದಾರೆ.
ನಾನು ಊಟ ಎಲ್ಲ ಮುಗಿಸಿ ಸಾರ್ವಜನಿಕ ಗಣಪತಿನ ನೋಡ್ಲಿಕ್ಕೆ ಹೋಗಿದ್ದೆ ಸ್ನೇಹಿತರೆ. ಊರಿನವರೆಲ್ಲ ಸೇರಿ ಗಣಪತಿ ಇಡ್ತಾರೆ. ಪಟ್ಟ ಅಲ್ಲಿ ಹೋಗಿ ಕೈ ಮುಗಿದು ಸೀದಾ ಮನೆಗೆ ಬಂದೆ ಸ್ನೇಹಿತರೆ. 6:15ಗೆ ನಮ್ಮ ಗಣಪತಿ ವಿಸರ್ಜನೆ ಇದೆ. ಹಾಗಾಗಿ ನಾವು ಸ್ವಲ್ಪ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾವು ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳು ಅಕ್ಕ ಎಲ್ಲ ಸೇರಿ ಸ್ವಲ್ಪ ಹೊತ್ತು ಭಜನೆ ಮಾಡಿದ್ವಿ. ನಮ್ಮ ಅಜ್ಜಿ ಮನೆಯ ಗಣಪತಿನ ಮಂಜು ಅಣ್ಣ ಅಂತ ಹೇಳಿ ನಮ್ಮ ಅಜ್ಜಿ ಮನೆ ಪಕ್ಕದ ಮನೆಯವರು. ಮಂಜು ಅಣ್ಣನೇ ಯಾವಾಗಲೂ ಪ್ರತಿ ವರ್ಷವೂ ಅವರೇ ಹೊತ್ಕೊಂಡು ಬರೋದು ಸಮುದ್ರದ ಹತ್ರ. ಕೈ ಮುಗಿತು ನಂದು. ಗಣಪತಿ ಮನೆಗೆ ಬಂದಾಗ ಎಷ್ಟು ಖುಷಿ ಆಗುತ್ತೋ ಹಾಗೆ ಗಣಪತಿ ವಿಸರ್ಜನೆ ಮಾಡಿದಾಗ ಅಷ್ಟೇ ಬೇಜಾರಾಗ್ಬಿಡುತ್ತೆ ಸ್ನೇಹಿತರೆ. ಮನೆಗೆ ಬಂದಿದ್ದೀವಿ ಸ್ನೇಹಿತರೆ. ವಿಸರ್ಜನೆ ಎಲ್ಲ ಮುಗೀತು. ಅಮ್ಮ ಮತ್ತು ಅತ್ತೆ ಇಲ್ಲಿ ಪ್ರಸಾದ ಹಂಚ್ತಾ ಇದ್ದಾರೆ. ಇವತ್ತಿನ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.